ಹಲೋ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಟಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ವಿಡಿಯೋಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಕ್ವಿಕ್ಕಾಗಿ ನೋಡೋಣ. ಬಿಕಾಸ್ ತುಂಬ ಕ್ವಶನ್ಸು ಅಥವಾ ಬೇರೆ ಬೇರೆ ಥರ ಕ್ವಶನ್ಸ್ ಅಂತ ಏನಿಲ್ಲ, ಒಂದೊಂದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಇರುತ್ತೆ. ದ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ಇಸ್ ರೀಜನ್. ಅಂದರೆ ಶೇಡೆಡ್ ರೀಜನ್ ತೊಗೋಬೇಕಾದ್ರೆ ಯಾವ ಸೈಡ್ ತೊಗೋಬೇಕು, ಲೆಫ್ಟ್ ಅಂದರೆ ಈಕ್ವೇಷನ್ದು ಲೆಫ್ಟು ರೈಟು, ಅದೊಂದು ಕೇರ್ಫುಲ್ಲಾಗಿ ತೊಗೊಂಡ್ರಿ ಅಂದರೆ ಸಾರ್ಟೆಡ್, ಈಸಿ, ವೆರಿ ಈಸಿ. ಆ್ಯಂಡ್ ಇದರಲ್ಲಿ ನಿಮಗೆ ಆ್ಯಕ್ಚುಲಿ ಬ್ಲೂ ಪ್ರಿಂಟ್ ಪ್ರಕಾರ ನೋಡಿದ್ರೆ 6 ಮಾರ್ಕ್ಸ್ ಕ್ವಶನ್ ಒಂದೇ ಇರೋದು. ಇನ್ ಕೇಸ್ ವರ್ಸ್ಟ್ ಕೇಸು ಏನೋ 1 ಮಾರ್ಕ್ಸ್ ಅಥವಾ ಡೆಫಿನೇಷನ್ ಕೇಳಿದ್ರು ಅಂದ್ರೂ ಅದಕ್ಕಂತನೂ ಆಲ್ರೆಡಿ ಲಾಸ್ಟಲ್ಲಿ ಡೆಫಿನೇಷನ್ಸ್ ಇದೆ, ಚಿಂತೆ ಮಾಡಬೇಡ್ರಿ. ಆ್ಯಂಡ್ ಗ್ರಾಫು ಸ್ವಲ್ಪ ಕಲರ್ಫುಲ್ಲಾಗಿ ಮಾಡೋಣ. ಸೊ ಶೇಡೆಡ್ ರೀಜನ್ ಹೆಂಗೆ ಬರುತ್ತೆ, ಯಾವ ಈಕ್ವೇಷನ್ಗೆ, ಸೊ ಯಾವ ಥರ ನೀವು ಕಾಮನ್ ಪಾಯಿಂಟ್ಸ್ ತೊಗೋಬೇಕು, ಸೊ ಫೈನಲಿ ಫೀಸಿಬಲ್ ರೀಜನ್ ಹೆಂಗೆ ಬರುತ್ತೆ, ಕಾರ್ನರ್ ಪಾಯಿಂಟ್ಸ್ ಯಾವುದು. ಸೊ ವಿತ್ 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 ಕಲರ್ಫುಲ್ ಗ್ರಾಫ್ಸ್. ಬಿಕಾಸ್ ಆ ಕಲರ್ಸ್ ಡಿಫ್ರೆನ್ಸಿಯೇಷನ್ ಗೊತ್ತಾಯಿತು ಅಂದರೆ ನಿಮಗೆ ಡ್ರಾ ಮಾಡೋದಕ್ಕೂ ಈಸಿ, ಅರ್ಥ ಆಗೋದು ಈಸಿನೇ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ನೋಡೋಣ. ಸೊ ಆ್ಯಕ್ಚುಲಿ ಇದು ಅಪ್ಲಿಕೇಶನ್ಸ್ ತುಂಬಾ ಇದೆ. ನೀವು ಮುಂದೆ ಇಂಜಿನಿಯರಿಂಗ್ ಮಾಡ್ತಿದ್ದೀರಾ ಅಥವಾ ಇಫ್ ಯು ಗೋಯಿಂಗ್ ಟು ಸೈನ್ಸ್ ರಿಲೇಟೆಡ್, ಡೆಫಿನೆಟ್ಲಿ ಬೇಕೇ ಬೇಕು. ಯಾಕಂದರೆ ಕಂಪ್ಯೂಟರ್ ಸೈನ್ಸ್ ಆಯಿತು ಅಥವಾ ಎಲೆಕ್ಟ್ರಾನಿಕ್ಸ್ ಆಯಿತು ಅಥವಾ ಮೆಕ್ಯಾನಿಕಲ್, ಸಿವಿಲ್ ಯಾವುದಕ್ಕೆ ಆಯಿತು, ಸೊ ನಿಮಗೆ ಏರಿಯಾ ಬೇಕು, ಏರಿಯಾ ಅಂಡರ್ ದ ಗ್ರಾಫ್ ಬೇಕು. ಸೊ ಇಟ್ ಈಸ್ ರಿಕ್ವೈರ್ಡ್. ಓಕೆ, ಸೊ ಆ್ಯಂಡ್ ವೆರಿ ಈಸಿ. ಒಂದೊಂದ್ಸಲಿ ಅನಿಸುತ್ತೆ 10th ಒಂದೊಂದು ಚಾಪ್ಟರ್ ಮಾಡ್ಬೇಕಾದ್ರೆ ಅನಿಸುತ್ತೆ, ಈ ಸೆಕೆಂಡ್ ಪಿ ಯು ಸಿಲಿ ಮಾಡ್ತಿರ್ತಾರಲ್ಲ, ಅವರು ಮಾಡ್ತಿರ್ತಾರೆ, ನೀವು ಅದೇನು ಮಾಡ್ತಿರ್ತಾರೆ, ಏನು ಡಿಫ್ರೆನ್ಸು? ಅದು 6 ಮಾರ್ಕ್ಸು ಯಾರಿಗುಂಟು ಯಾರಿಗಿಲ್ಲ. ಓಕೆ, ನೋಡೋಣ. ಸಾಲ್ವ್ ದ ಫಾಲೋಯಿಂಗ್ ಗ್ರಾಫಿಕಲಿ, ಮ್ಯಾಕ್ಸಿಮೈಸ್. ಸೊ ಮ್ಯಾಕ್ಸಿಮೈಸ್ ಅಂತ ಇದೆ, ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ಸ್. ಸೊ ಕನ್ಸ್ಟೆಂಟ್ಸ್ ಏನಿದೆ ಫಸ್ಟ್ ನೋಡ್ಕೊಳ್ಳಿ. ಮ್ಯಾಕ್ಸಿಮೈಸ್ ಲಾಸ್ಟ್ ಪಾಯಿಂಟಿಗೆ ಬರುತ್ತೆ, ಕಾರ್ನರ್ ಪಾಯಿಂಟ್ಸಿಗೆ ನೋಡಬೇಕಾದ್ರೆ. ಓಕೆ, ಎಕ್ಸ್ ಪ್ಲಸ್ ವೈ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 60. ಸೊ ಇನ್ಇಕ್ವಾಲಿಟೀಸ್ ತೊಗೋಬೇಕಾದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಕ್ಸ್ ಇದೆ, ವೈ ಇದೆ. ಸೊ ಒಂದನ್ನು ಯಾವುದಾದ್ರೂ 0 ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ 0 ಮಾಡ್ತಿದ್ದೀನಿ. ಸೊ ಓಕೆ, ಎಕ್ಸ್ ಪ್ಲಸ್ ವೈ, ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಅಥವಾ ಗ್ರೇಟರ್ ದೇನೇ ಇದ್ದರು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0, ಸಾರಿ 60 ಅಲ್ಲ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 60. ಈಗ ನಾನು ಎಕ್ಸ್ 0 ತೊಗೊತೀನಿ. ಸೊ ಎಕ್ಸ್ 0 ತೊಗೊಂಡ್ರೆ ವೈ ಇಸ್ ಈಕ್ವಲ್ ಟು ಏನಾಯಿತು, 60 ಆಯಿತು. ನಿಮ್ಮ ಪಾಯಿಂಟ್ಸ್ ಬರೆಯೋದಕ್ಕೆ ತುಂಬ ಈಸಿನೇ ಅಲ್ಲ. ಸಿಮಿಲರ್ಲಿ ಈಗ ವೈ 0 ತೊಗೊಂಡೆ. ಸೊ ವೈ 0 ತೊಗೊಂಡಾಗ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, 60 ಆಯಿತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 60, 2 ಪಾಯಿಂಟ್ ಬಂತು. ಇನ್ನೊಂದು ಪಾಯಿಂಟ್ ಬರೀಬೇಕು ಸರ್, ಈಗ ಬರೆಯೋಕ್ಕೆ ಹೋಗಬೇಡ್ರಿ, ಹೇಳ್ತೀನಿ. ಅದು ಈಸಿಯಾಗಿ ನೀವು ಗ್ರಾಫ್ನ ಪ್ಲಾಟ್ ಮಾಡಿದಾಗ 3rd ಪಾಯಿಂಟು ನೀವು ಫೈಂಡು ಮಾಡಬೇಕಾಗಿಲ್ಲ, ಆರಾಮಾಗಿ ಬರುತ್ತೆ. ಆ್ಯಂಡ್ ಇಟ್ ಈಸ್ ರಿಕ್ವೈರ್ಡ್. ಸೊ ಅದಕ್ಕೆ ಈಗ ಸದ್ಯಕ್ಕೆ ಬಿಡ್ರಿ. ಓಕೆ, ಸಿಮಿಲರ್ಲಿ ಈಗ ಫೀಸಿಬಲ್ ರೀಜನ್ ಸರ್ ಹೆಂಗೆ ಬರುತ್ತೆ? ಸೊ ಹೆಂಗೆ ಬರುತ್ತೆ ಅಂದರೆ ಸಿಂಪಲಾಗಿ ಏನು ಮಾಡಿರಿ, 2 0 ತೊಗೊಳ್ರಿ. ಸೊ ಈಗ ಎಕ್ಸ್ ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 60 ಇದೆ. ಎಕ್ಸು ವೈ 2 0 ತೊಗೊತೀನಿ. ಸೊ ಏನಾಗುತ್ತೆ, 0 + 0 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 60. 0 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 60, ಕರೆಕ್ಟ್ ಅಲ್ಲ? ಸೊ 0, ಯಾವುದು? ಒರಿಜಿನ್. ಸೊ ಒರಿಜಿನ್ ಏನಾಯಿತು, ಒರಿಜಿನ್ ಅಂದರೆ ಈಸ್ 0 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 60. ಸೊ ಒರಿಜಿನ್ ಏನು ಪಾಯಿಂಟ್ ಇದೆ ಆ ಪಾಯಿಂಟು ರೀಜನಲ್ಲಿ ಇರಬೇಕು. ಯಾವಾಗ ಇದು ಕಂಡೀಷನ್ ಟ್ರೂ ಆಯಿತು ಅಂದರೆ. ಇನ್ ಕೇಸ್ ಫಾಲ್ಸ್ ಆಯಿತು, ಈಗ ಫಾರ್ ಎಕ್ಸಾಂಪಲ್ 0, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಮುಂದೆನೂ ತೋರಿಸ್ತೀನಿ, 0 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 60 ಅಂತ ಬಂತು ಅಂದರೆ ಈ ರೀಜನ್ ಬರಲ್ಲ, ಅಪೋಸಿಟ್ ರೀಜನ್ ಬರುತ್ತೆ. ಓಕೆ, ಸೊ ಕಂಡೀಷನ್ ಚೆಕ್ ಮಾಡಿ ಎರಡರದು ರೀಜನ್ ಡ್ರಾ ಮಾಡ್ಬೋದು. ಸೊ ರೀಜನ್ ತೊಗೊತೀರ ಗ್ರಾಫ್ಗೆ, ಈಕ್ವೇಷನ್ಗೆ. ಸೆಕೆಂಡ್ ಈಕ್ವೇಷನ್ ಸೇಮ್. ಈಗ 25x ಇದೆ. ಸೊ ಎಕ್ಸ್ನ 0 ತೊಗೊಂಡೆ, 5y ಈಸ್ ಈಕ್ವಲ್ ಟು 500. ಸೊ y ಈಸ್ ಈಕ್ವಲ್ ಟು 100 ಆಯಿತು. ನೆಕ್ಸ್ಟು y 0 ಆಯಿತು. y 0 ಆದರೆ 25x ಈಸ್ ಈಕ್ವಲ್ ಟು 500. x ಈಸ್ ಈಕ್ವಲ್ ಟು ಎಷ್ಟು ಬಂತು, 20. 2 ಪಾಯಿಂಟ್ ಬಂತು. ಸೊ 0, 100, 20, 0 ಪ್ಲಾಟ್ ಮಾಡ್ಕೊತೀರಾ. ಗ್ರಾಫ್ ತೊಗೋಬೇಕಾದ್ರೆ ಕೇರ್ಫುಲ್ ಆಗಿರಿ, ಬಿಕಾಸ್ ಯು ಹ್ಯಾವ್ 0 to 100 ಟು ಪ್ಲಾಟ್. ಸೊ ನಾನು ಒಂದೊಂದು ಬಾಕ್ಸ್ನು ಒಂದೊಂದೇ ತೊಗೊತೀನಿ. 100 ಬಾಕ್ಸು ಎಲ್ಲಿ ಬರುತ್ತೆ, 100 ಬಾಕ್ಸು. ಅಥವಾ ಒಂದೊಂದು 50 ತೊಗೊತೀನಿ ಅಂದರೆ 20 ತೊಗೋಬೇಕು. ಸೊ ಇನ್ನೊಂದು ಗ್ರಾಫ್ ಇರುತ್ತೆ. ಸೊ ಅದಕ್ಕೆ ನೋಡಿಕೊಂಡು ಇಫ್ ಯು ಹ್ಯಾವ್ ಪ್ರಾಕ್ಟೀಸ್ 1-2 ಪ್ರಾಬ್ಲಮ್ಸ್ ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಇಲ್ಲ ಲಾಸ್ಟ್ ಮೂಮೆಂಟಲ್ಲಿ ಅಳಿಸ್ಕೊಂಡು ಗ್ರಾಫ್ನೆಲ್ಲ ಹಾಳು ಮಾಡಿಬಿಡ್ರಿ, ಕ್ಲೀನಾಗಿರಲಿ. ಓಕೆ,
ಈಸಿನೇ, ಬಟ್ ಅಟ್ಲೀಸ್ಟ್ ಒಂದೆರಡು ಸಲ ದೊಡ್ಡ ದೊಡ್ಡ ಕ್ವಶನ್ಸ್ ಬಂದಾಗ ಹೆಂಗೆ ತೊಗೋಬೇಕು, ಬಾಕ್ಸಸ್ ಹೆಂಗೆ ಬರುತ್ತೆ, ಒಂದೆರಡು ಸಲ ಮಾಡಿದರೆ ಮೋರ್ ದೆನ್ ಸಫಿಷಿಯೆಂಟ್. ಜಾಸ್ತಿನೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಗೇನ್, ಸೊ 2 0 0 ತೊಗೊಂಡ್ರೆ 0 + 0 ಈಸ್ ಲೆಸ್ ದಾನ್ ಆರ್ ಈಕ್ವಲ್ ಟು 500. ಸೊ ಏನಾಯಿತು, ಒರಿಜಿನ್ ಏನಿದೆ ಅದೇ ರೀಜನಲ್ಲಿ ಆ ಪಾಯಿಂಟು ರೀಜನಲ್ಲಿ ಬರಬೇಕು. ಸೊ ಲೆಫ್ಟ್ ಸೈಡು. ಓಕೆ, ಸೊ ಈಗ ಎರಡೂ ತೊಗೊಂಡ್ವಿ ಅಂದರೆ ಇಂಟರ್ಸೆಕ್ಟ್ ಆಗುತ್ತೆ. ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ? 10, 10, 50 ಇಂಟರ್ಸೆಕ್ಟ್ ಆಗ್ತಿದೆ. ಆ್ಯಕ್ಚುಲಿ ಆರಾಮಿಲ್ಲ. ಸೊ 10, 50 ಇಂಟರ್ಸೆಕ್ಟ್ ಆಗುತ್ತೆ. ಸೊ ಥರ್ಡ್ ಪಾಯಿಂಟ್ ಹೇಳೋದಲ್ಲ, ಗ್ಯಾಪ್ ಬಿಡ್ರಿ ಅಂತ. ಸೊ x is 10, y is 50. ಎರಡರಲ್ಲೂ x is 10 ಸೇಮ್. ನೀವು ಇದಕ್ಕೊಂದು ಪಾಯಿಂಟ್ ಫೈಂಡ್ ಮಾಡೋದಕ್ಕಿಂತ ಇಂಟರ್ಸೆಕ್ಟ್ ಏನಾಗ್ತಿದೆ ಅದನ್ನೇ ಹಾಕ್ರಿ, 3 ಪಾಯಿಂಟ್ಸ್ ಬಂತು. ಈಸಿ. ಓಕೆ, ಸೊ ಇಂಟರ್ಸೆಕ್ಟ್ ಆಯಿತು. ಈಗ ರೀಜನ್ ಫೈಂಡ್ ಮಾಡಬೇಕು, ಯಾವ ರೀಜನಲ್ಲಿ ಇದೆ ಅಂತ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎರಡೂ ಲೆಫ್ಟ್ ಸೈಡೇ ಇದೆ. ಸೊ ಎರಡೂ ಲೆಫ್ಟ್ ಸೈಡೇ ಇದೆ ಅಂತಾಗ ಇಲ್ಲಿ ರೆಡ್ದು ಲೆಫ್ಟ್ ಸೈಡ್ ಇದೆ, ಬ್ಲೂದು ಲೆಫ್ಟ್ ಸೈಡ್ ಇದೆ. ಒನ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಯು ಮಿಸ್ ಔಟ್ ಇಸ್ ಕನ್ಸ್ಟೆಂಟ್ ತೊಗೋಬೇಕಾದ್ರೆ XY ಎರಡೂ ಗ್ರೇಟರ್ ದೆನ್ 0. ಸೊ ಎರಡೂ ಗ್ರೇಟರ್ ದೆನ್ 0 ಅಂತ ಬಂದಾಗ ಏನಾಗುತ್ತೆ, ದಿಸ್ ಈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ರೀಜನ್ ಏನಿದೆ ಅಷ್ಟೇ ತೊಗೋಬೇಕು. ಸೊ ಈ ಲೆಫ್ಟ್ ಸೈಡು ಹೋಗೋದು ನಾಟ್ ನೆಸೆಸರಿ. ಫೈನಲಿ ಬಂದಾಗ ವಾಟ್ ಎವರ್ ಈಸ್ ದೇರ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಅಷ್ಟನ್ನೇ ಕನ್ಸಿಡರ್ ಮಾಡಬೇಕು. ಸೊ ಈ ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಿದೆ ಅಷ್ಟೇ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಇಲ್ಲಿ ನಾನು ಈ ರೀಜನ್ ತೊಗೊಂಡ್ರೆ, ಸೊ ಓನ್ಲಿ ಇಫ್ ಐ ಟೇಕ್ ದಿಸ್ ರೀಜನ್, ಸೊ ಅವಾಗೇನಾಗುತ್ತೆ, ಎರಡೂ ಗ್ರಾಫ್ಗೂ ಕಾಮನ್ನು. ಇಲ್ಲಾಂದರೆ ಚೆಕ್ ಮಾಡಿರಿ, ನಾನು ಮೇಲಿನ ರೀಜನ್ ತೊಗೊಂಡ್ರೆ ರೆಡ್ ಅಂಡರ್ ಬರುತ್ತೆ, ಬ್ಲೂ ಅಂಡರ್ ಬರೋಲ್ಲ. ಇದು ತೊಗೊಂಡ್ರೆ ಬ್ಲೂ ಅಂಡರ್ ಬರುತ್ತೆ, ರೆಡ್ ಅಂಡರ್ ಬರೋಲ್ಲ. ಸೊ ವಾಟ್ ಈಸ್ ಕಾಮನ್ ಫಾರ್ ಬೋತ್ ಇಸ್ ದಿಸ್. ಸೊ ಫೈನಲಿ ಏನು ಮಾಡಬೇಕು, ಗ್ರಾಫ್ ಫೀಸಿಬಲ್ ರೀಜನ್ ಬಂತು. ಸೊ ಈ ಫೀಸಿಬಲ್ ರೀಜನ್ನಲ್ಲಿ ಯು ಹ್ಯಾವ್ ಟು ಟೇಕ್ ದ ಕಾರ್ನರ್ ಪಾಯಿಂಟ್ಸ್. ಸೊ ಕಾರ್ನರ್ ಪಾಯಿಂಟ್ಸ್ ತೊಗೊಳೋದು ಏನಾಯಿತು, ದಿಸ್ ಈಸ್ 0 60. ಇದು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, 10 50. ಸೊ ದಿಸ್ ಈಸ್ 20 0, ಒರಿಜಿನ್ 0 0. ಸೊ 4 ಕಾರ್ನರ್ ಪಾಯಿಂಟ್ಸ್ ಬಂತು. ನೆಕ್ಸ್ಟು ಈಗ ಮ್ಯಾಕ್ಸಿಮೈಸೋ ಮಿನಿಮೈಸೋ ಏನು ಅಂತ ನೋಡಬೇಕು. ಮ್ಯಾಕ್ಸಿಮೈಸ್ ಇದೆಯಾ? ಸೊ ಮ್ಯಾಕ್ಸಿಮೈಸ್ ಇದೆ ಅಂದಾಗ ಈಕ್ವೇಷನ್ 250x, ಓಕೆ 25x ಆಗಿದೆಯಾ? ಸೊ 250x ಪ್ಲಸ್ 75y. ಸೊ z ಈಸ್ ಈಕ್ವಲ್ ಟು ಕಾರ್ನರ್ ಪಾಯಿಂಟ್ಸ್. ಸೊ ಕಾರ್ನರ್ ಪಾಯಿಂಟ್ಸು A B C D ಯಾವುದಂತ ತೊಗೊಳ್ರಿ. A B C D. A ಏನಿದೆ 0 60. ಕೆಲವೊಬ್ರು ಇದೇ ಬರೆಯೋದು ಮರ್ತೋಗ್ತೀರಾ, ಇದೇ ಇಂಪಾರ್ಟೆಂಟು. B 10 50. ನೆಕ್ಸ್ಟು C 20 0. D ಯಾವ ಆರ್ಡ್ರಲ್ಲಿ ಬೇಕಾದ್ರೂ ತೊಗೋಬೋದು, ಇದೇ ಆರ್ಡ್ರ್ ಅಂತ ಏನಿಲ್ಲ. ನೆಕ್ಸ್ಟು 0 60 ತೊಗೊಂಡಾಗ x 0 y 60. ಸೊ ಎಷ್ಟಾಗತ್ತೆ, ನೀವು ಕ್ಯಾಲ್ಕುಲೇಟ್ರ್ ಯೂಸ್ ಮಾಡಬಾರ್ದು, ಅಂದರೆ ಕ್ಯಾಲ್ಕುಲೇಟ್ರು ನಾನಿಲ್ಲಿ ಯೂಸ್ ಮಾಡ್ತಿದ್ದೇನೆ, ನೀವು ಹಾಗೆ ಕ್ಯಾಲ್ಕುಲೇಟ್ ಮಾಡಿ. ಎಲ್ಲೋಯ್ತು ಕ್ಯಾಲ್ಕುಲೇಟ್ರು? 75 × 60. ಸೊ ಎಷ್ಟು ಬಂತು, 4500. ಯಾಕಂದರೆ x 0 y 60 ಆಗುತ್ತೆ. ಸೊ 75 × 60 4500. ನೆಕ್ಸ್ಟು ಸೊ ಏನು ಬರುತ್ತೆ, 250 × 10 2500 ಪ್ಲಸ್ 75 × 50. ಅದೇ ಬರುತ್ತೆ. ನೀವು ಫೈನ್ ಮಾಡಬೇಕಾದ್ರೆ ಹೇಳ್ಬಿಡ್ಬೋದು, ಯಾಕಂದರೆ ಇದ್ರ ವ್ಯಾಲ್ಯೂ ನೋಡಿರಿ 3750. ಸೊ ಟೋಟಲಿ ಪ್ಲಸ್ 2500 6250. ಇದೆಲ್ಲ ಹತ್ರನೂ ಇಲ್ಲ. ಅದೇ 20 ತೊಗೊಂಡ್ರೆ ನೆಕ್ಸ್ಟು 250 × 20 5000.
ನೆಕ್ಸ್ಟು 0 0 0 ಮುಗೀತಲ್ಲ. ಮ್ಯಾಕ್ಸಿಮೈಸ್ ವಿಚ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ 6250. ಅವ್ರೇನು ಕೇಳಿದ್ದಾರೆ ಕ್ವಶನ್ ನೋಡಿರಿ. ಸಾಲ್ವ್ ದ ಫಾಲೋಯಿಂಗ್ ಗ್ರಾಫಿಕಲಿ, ಮ್ಯಾಕ್ಸಿಮೈಸ್ ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ಸ್. ಸೊ ಮ್ಯಾಕ್ಸಿಮೈಸ್ ಯಾವುದು ಲಾಸ್ಟಲ್ಲಿ ಬರೀರಿ. ಸೊ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 6250. ಎಲ್ಲಿ ಅಕ್ಕರ್ ಆಗ್ತಿದೆ, ಇಟ್ ಈಸ್ ಅಕ್ಕರಿಂಗ್ ಅಟ್ ದ ಪಾಯಿಂಟ್ 10,50. ಸೊ ವ್ಯಾಲ್ಯೂ ಏನು, ಕೋಆರ್ಡಿನೇಟ್ಸ್ ಏನು, ಎರಡೂ ಬರೀರಿ ಸೆಂಟೆನ್ಸಲ್ಲಿ. ಓಕೆ, ಮುಗೀತು. ನೆಕ್ಸ್ಟು ಸೆಕೆಂಡು ಸೇಮ್ ಇತ್ತು ಅಂದರೆ ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ, ಬಿಕಾಸ್ ಯಾಗಲೇ ಹೇಳಿದ್ದೀನಿ, ರಿಪೀಟ್ ಮಾಡೋದಕ್ಕೆ ಬೇಡ. ಇಲ್ಲಿ ಗ್ರೇಟರ್ ದ್ಯಾನ್ ಇದೆ. ಸೊ ಗ್ರೇಟರ್ ದ್ಯಾನ್ ಇದ್ದಾಗ ಸೊ ಸೇಮ್ ಎಕ್ಸ್ 0 ತೊಗೊತೀರಾ, ವೈ 0 ತೊಗೊತೀರಾ, ಕೋಆರ್ಡಿನೇಟ್ಸ್ ಪ್ಲಾಟ್ ಮಾಡೋದು ಗೊತ್ತು. ಈಗ ಎಕ್ಸ್ ಪ್ಲಸ್ ಏನಿದೆ, ಎಕ್ಸ್ ಪ್ಲಸ್ 2y ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಈಗ ಯಾವ ರೀಜನ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಸೊ ಎಕ್ಸು 0 ತೊಗೊತೀನಿ, ವೈ 0 ತೊಗೊತೀನಿ, ಈಸ್ ಗ್ರೇಟರ್ ದ್ಯಾನ್, ಸಾರಿ ಇದು 10 ಇದು. ಸೊ ಏನಾಯಿತು, 0 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. ಇಸ್ ಇಟ್ ರೈಟ್, ಇಸ್ ಇಟ್ ಟ್ರೂ? ಸೊ ಏನಾಯಿತು, ಫಾಲ್ಸ್ ತಾನೆ. ಸೊ ವಿಚ್ ಮೀನ್ಸ್ ಒರಿಜಿನ್ ಏನಿದೆ ರೀಜನಲ್ಲಿ ಇರಬಾರ್ದು, ಇರಲ್ಲ. ಸೊ ಇರಬಾರ್ದು ಅಂದರೆ ಲೈನ್ ಲೆಫ್ಟ್ ಸೈಡ್ ತೊಗೊಂಡ್ರೆ ಆ ರೀಜನಲ್ಲಿ ಬರುತ್ತೆ, ಬಟ್ ಬರಬಾರ್ದು. ಸೊ ಇಟ್ ಈಸ್ ಆನ್ ದ ರೈಟ್ ಸೈಡ್. ಸೊ ರೈಟ್ ಸೈಡಿಗೆ ಇರುತ್ತೆ. ಓಕೆ, ಸೊ ರೈಟ್ ಸೈಡ್ ಫೈನ್. ನೆಕ್ಸ್ಟು ಸಿಮಿಲರ್ಲಿ ಇದು ಪ್ಲಾಟ್ ಮಾಡ್ತೀರಾ. ರೀಜನ್ ಏನು ಬರುತ್ತೆ, ಓಕೆ ಲೆಫ್ಟ್ ಸೈಡ್ ಬರುತ್ತೆ, ಬಿಕಾಸ್ ಲೆಸ್ ದ್ಯಾನ್ ಇದೆ. ಸೊ ಪ್ಲಾಟ್ 0 0 ತೊಗೊಂಡ್ರೆ 0 ಲೆಸ್ ದ್ಯಾನ್ 24 ಕರೆಕ್ಟ್. ಸೊ ಒರಿಜಿನ್ ಲೆಫ್ಟ್ ಸೈಡ್ ಇದೆ. ಸೊ ಲೈನ್ದು ಕೆಳಗೆ ಬರುತ್ತೆ. ಸೊ ಎರಡು ಇಂಟರ್ಸೆಕ್ಟ್ ಆಗ್ತಿದೆ ಅಲ್ಲಿ 4,3. ಸೊ 4,3ನ ಇನ್ನೊಂದು ಪಾಯಿಂಟು ತೊಗೋಬೋದು. ಸೊ ಎಕ್ಸ್ 4 ವೈ 3 ಎಕ್ಸ್ 4 ವೈ 3. ಸೊ ಲಾಸ್ಟಲ್ಲಿ ನೀವೇನು ಬರಿತೀರಾ ಲಾಸ್ಟ್ ಪೇಜಲ್ಲಿ ಇದಿರಬೇಕು. ಇದು ಆದಮೇಲೆ ಶೇಡೆಡ್ ರೀಜನ್ ಯಾವುದು, ಫೀಸಿಬಲ್ ರೀಜನ್ ಯಾವುದಿದೆ. ಸೊ ಒಂದೇನಾಗ್ತಿದೆ ಮೇಲೆ ಹೋಗ್ತಿದೆ, ಇನ್ನೊಂದೇನಾಗ್ತಿದೆ ಕೆಳಗೆ ಬರ್ತಿದೆ. ಸೊ ಒಂದು ಮೇಲೆ ಇನ್ನೊಂದು ಕೆಳಗೆ ಅಂದಾಗ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಸೊ ಒಂದು ಮೇಲೆ ಇನ್ನೊಂದು ಕೆಳಗೆ. ಇಲ್ಲೇನಾಗ್ತಿದೆ, ರೆಡ್ದು ರೆಡ್ ಲೈನ್, ಈ ರೆಡ್ ಲೈನ್ ಏನಿದೆ ನೀವು ಸ್ಟಾರ್ಟಿಂಗ್ ಅಬ್ಸರ್ವ್ ಮಾಡಿದ್ರಿ ಅಂದರೆ, ಸೊ ರೆಡ್ ಲೈನ್ ಏನಿದೆ ಮೇಲಿತ್ತು, ಬ್ಲೂ ಲೈನ್ದು ಕೆಳಗಿತ್ತು. ಸೊ ರೆಡ್ ಲೈನು ಮೇಲೆ, ಬ್ಲೂ ಲೈನ್ದು ಕೆಳಗೆ. ಇಲ್ಲಿ ರೆಡ್ ಲೈನ್ದು ಮೇಲೆ ಬರುತ್ತೆ, ಬ್ಲೂ ಲೈನ್ದು ಕೆಳಗೆ ಬರುತ್ತೆ. ಸೊ ಕೆಳಗಿನ ರೀಜನ್ನು ಅಲ್ಲ. ಆ್ಯಂಡ್ ಯಾಕೆ, ಅನದರ್ ಕನ್ಸ್ಟೆಂಟ್ ಎಕ್ಸು ವೈ ಗ್ರೇಟರ್ ದೆನ್ 0 ಫಸ್ಟ್ ಕ್ವಾಡ್ರೆಂಟು. ಸೊ ನಾವು ಫಸ್ಟ್ ಕ್ವಾಡ್ರೆಂಟ್ ಅಷ್ಟೇ ನೋಡ್ಬೇಕು, ಸೆಕೆಂಡು ತರ್ಡು ಫೋರ್ತು ಬೇಕಿಲ್ಲ. ಸೊ ಇಲ್ಲಿ ಈ ರೀಜನ್ ತೊಗೊಳಂಗಿದ್ರೆ ರೆಡ್ದು ಮೇಲೆ ಬರುತ್ತೆ. ಸೊ ನಿಮ್ಗೆ ಈ ರೀಜನ್ ಬರಲ್ಲ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಇನ್ನು ಯಾವುದಿದೆ, ರೆಡ್ದು ಮೇಲೆ ಬ್ಲೂದು ಕೆಳಗೆ ಅಂದಾಗ, ಸೊ ದ ಸ್ಮಾಲ್ ರೀಜನ್ ಇಲ್ಲೇನಿದೆ, ಸ್ಮಾಲ್ ರೀಜನ್ ಇದಿಷ್ಟೇ. ದಿಸ್ ಇಸ್ ದ ಫೀಸಿಬಲ್ ರೀಜನ್. ಇಲ್ಲಿದೆ ನೋಡಿರಿ, ಫೀಸಿಬಲ್ ರೀಜನ್. ಒಂದರದು ಮೇಲೆ, ಇನ್ನೊಂದರದು ಕೆಳಗೆ. ಸೊ ಎಷ್ಟು ಪಾಯಿಂಟ್ಸ್ ಬಂತು ಇಲ್ಲಿ, 4 ಪಾಯಿಂಟ್ಸ್ ಅಲ್ಲ, ಬರೀ 3 ಪಾಯಿಂಟು. ಯಾವುದು, ಒಂದು 0 6, ಇನ್ನೊಂದು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ 3 4 4 3. ಸೊ 4 3 4 3 ಆ್ಯಂಡ್ ದ ಅದರ್ ಇಲ್ಲೇ ಇನ್ನೊಂದು ಯಾವುದಿದು 0 6 0 5. ಓಕೆ 0 5, ಒಂದು 0 6, ಇನ್ನೊಂದು 0 5, ಇನ್ನೊಂದು 4 3. ಸೊ ಕೋಆರ್ಡಿನೇಟ್ಸ್ ಯಾವುದನ್ನೇನು ತೊಗೊತೀರಾ, ಯಾವುದನ್ನೇನಾದರೂ ತೊಗೊಳ್ರಿ. 0 6 0 5 4 3. 0 6 0 5 ಯಾಕೆ ತೊಗೊಂಡೆ ಒಂದೇ ಕಡೆ ಅಂದರೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈಸಿ. ಎಕ್ಸ್ ಇಂಟು 0, ಸಾರಿ 200 ಇಂಟು 0 ಏನು ಕೇಳ್ತೀರಾ, ಮಿನಿಮೈಸು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಆಮೇಲೆ ಫೈಂಡ್ ಮಾಡ್ಕೊಳ್ಳಿ. ಬಟ್ ಫಸ್ಟ್ ಮಲ್ಟಿಪ್ಲೈ ಮಾಡಿ ವ್ಯಾಲ್ಯೂಸ್ ಏನು ಬರುತ್ತೆ ಬರೀರಿ, ಆಮೇಲೆ ಯಾವುದು ಬೇಕು ಚೆಕ್ ಮಾಡಿಕೊಡ್ರಿ. ಈಗ ಎಕ್ಸ್ 0 200 ಇಂಟು 0 0. ಸೊ 500 ಇಂಟು 6 3000. ನೆಕ್ಸ್ಟು 500 ಇಂಟು 5
2500 ಎರಡು ಕ್ವಿಕ್ಕಾಗಿ ಬಂತಾ. ಸೊ ಅದಕ್ಕೆ ಒಂದು ಕೆಳಗೆ ಒಂದು ಬರ್ಕೊಂಡ್ರು ಈಸಿ. ನೆಕ್ಸ್ಟು ಎಕ್ಸು 4 ಆಯಿತು ಅಂದರೆ 200 ಇಂಟು 4 ಎಷ್ಟಾಯಿತು 800 ಪ್ಲಸ್ 500 ಇಂಟು 3 1500. ಸೊ ಟೋಟಲಿ 2300 ಮಿನಿಮಮ್ ಬೇಕು. ಮಿನಿಮಮ್ ಬಂತು. ಸೊ ವಾಟ್ ಈಸ್ ದ ಮಿನಿಮಮ್ 2300 ಯಾವ ಪಾಯಿಂಟಲ್ಲಿ 4,3 ಬರೀರಿ. ಸೊ ದ ಮಿನಿಮಮ್ ವ್ಯಾಲ್ಯೂ ಇಸ್ 2300 ವಿಚ್ ಅಕರ್ಸ್ ಎಟ್ 4,3. ಓಕೆ, ಆಲ್ ಗುಡ್. ಎಸ್, ನೆಕ್ಸ್ಟು ಸೇಮ್ ರೀಜನ್ ಎಲ್ಲಿ ಬರುತ್ತೆ ಹೇಳಿ. ಎಲ್ಲಿ ಬರುತ್ತೆ ರೀಜನು? ಕೆಳಗೆ ಬರುತ್ತೆ ಬಿಕಾಸ್ ಲೆಸ್ ದ್ಯಾನ್ ಇದೆ. ನೆಕ್ಸ್ಟು ಇಲ್ಲೇನಿದೆ ಗ್ರೇಟರ್ ದ್ಯಾನ್ ಇದೆ. ಸೊ ಗ್ರೇಟರ್ ದ್ಯಾನ್ ಇದ್ದರೆ ಎರಡು ಪ್ಲಸ್ ಇದೆ. ಪ್ಲಸ್ಸು ಮೈನಸ್ಸು ಚೆಕ್ ಮಾಡ್ಕೊಳ್ಳಿ. ಪ್ಲಸ್ ಇತ್ತು ಅಂದರೆ ತಲೆನೋವೇ ಇಲ್ಲ ಬಿಕಾಸ್ ಪಾಸಿಟಿವ್ 0 ಬರುತ್ತೆ. ಸೊ ಆರಾಮಾಗಿ ಹೇಳ್ಬೋದು ಲೆಫ್ಟು ರೈಟಿಗೆ ಬರುತ್ತೋ ಅಂತ. ಇದೆಲ್ಲ ಬರುತ್ತೆ ಗ್ರೇಟರ್ ದ್ಯಾನ್ ಇದೆ. ನೀವು 0 ತೊಗೊಂಡ್ರೆ ಫಾಲ್ಸ್ ಆಗುತ್ತೆ. ಸೊ ರೈಟ್ ಸೈಡ್ ಬರುತ್ತೆ. ರೈಟ್ ಸೈಡ್ ಬಂತು, ಈಸಿ. ನೆಕ್ಸ್ಟು ಎರಡು ಪ್ಲಾಟ್ ಮಾಡ್ತೀರಾ. ಎರಡು ಪ್ಲಾಟ್ ಮಾಡಿದಾಗ ಇಂಟರ್ಸೆಕ್ಟ್ ಎಲ್ಲ ಆಗ್ತಿದೆ -15 25 -15. ಬಟ್ ವಾಟ್ ಯು ಆರ್ ಇಂಟ್ರೆಸ್ಟೆಡ್ ಫಸ್ಟ್ ಕ್ವಾಡ್ರೆಂಟ್. ಸೊ ಯು ಆರ್ ಇಂಟ್ರೆಸ್ಟೆಡ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲ ಅಷ್ಟೇ ಇಂಟ್ರೆಸ್ಟು. ಸೊ ಈ ರೀಜನ್ ನನಗೆ ಬೇಕಿಲ್ಲ. ಯಾವುದು ಬೇಕು? ಬ್ಲೂ ಎಲ್ಲೋಗುತ್ತೆ? ಬ್ಲೂ ಮೇಲೋಗುತ್ತೆ. ರೆಡ್ ಎಲ್ಲಿ ಬರುತ್ತೆ? ಕೆಳಗೆ ಬರುತ್ತೆ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಂದಾಗ ಇಲ್ಲೇ ಮಾಡಿಬಿಡ್ಬೋದು. ಸೊ ಬ್ಲೂ ಮೇಲೆ, ರೆಡ್ ಕೆಳಗೆ, ಬ್ಲೂ ಮೇಲೆ. ರೆಡ್ ಕೆಳಗಿರೋ ರೀಜನ್ನು ಬ್ಲೂ ಲೈನ್ ಮೇಲಿರೋ ರೀಜನ್ನು. ಸೊ ರೆಡ್ ಲೈನ್ ಕೆಳಗೆ, ಬ್ಲೂ ಲೈನ್ ಮೇಲೆ. ಇದಿಷ್ಟು ಮಾಡ್ತೀರಾ. ಅದಕ್ಕೆ ಇನ್ನೊಂದು ಇಕ್ವೇಷನ್ ಇತ್ತಲ್ಲ, ಅದು ಯಾರಿಗೆ ಬಿಟ್ರಿ? ಸೊ ಅದಕ್ಕೆ ನಾನು ಇಲ್ಲಿ ಲಾಸ್ಟಿಗೆ ತೊಗೊಂಡಿದ್ದು. ದೇರ್ ಈಸ್ ಒನ್ ಮೋರ್ ಕಂಡೀಷನ್ ವಿಚ್ ಈಸ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ. ಸೊ ಇದು ಫಸ್ಟ್ ದೊಡ್ಡ ಇದೆಯಾ, ಸೆಕೆಂಡ್ ಇದೆಯಾ, ಆಯಿತು. ಆ್ಯಂಡ್ ಎರಡು ಇಕ್ವೇಷನ್ ಮಾಡ್ತಿರ್ತೀರ, 3 ಕಂಡೀಷನ್ ಇದೆ. ಸೊ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಅಂದರೆ ಏನು? ನೀವು ಈಕ್ವಲ್ ಅಂತ ತೊಗೊಂಡ್ರೆ ಎಕ್ಸ್ ಈಸ್ ಈಕ್ವಲ್ ಟು ವೈ ಬರುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ವೈ, ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಒರಿಜಿನ್. ಸೊ ಎಕ್ಸ್ ಈಸ್ ಈಕ್ವಲ್ ಟು ವೈ, ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಒರಿಜಿನ್. ಈಗ ಲೆಫ್ಟಿಗೆ ಬರಬೇಕು, ರೈಟಿಗೆ ಬರಬೇಕು ಅನ್ನೋದು ಇಂಪಾರ್ಟೆಂಟು. ಸೊ ಎಕ್ಸ್ ಈಸ್ ಎಲ್ಲಿ ತೊಗೊತೀನಿ ನೋಡ್ರಿ. ಸೊ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ. ಹಿಂಗಿದ್ದಾಗ ಲೆಫ್ಟ್ ಸೈಡ್ ಬರಬೇಕು, ರೈಟ್ ಸೈಡ್ ಬರಬೇಕು ಅನ್ನೋದು. ಸೊ ಇದು ಸ್ಟ್ರೈಟ್ ಲೈನು, ಹೌದಾ ಇಲ್ಲೋ? ಸೊ ಈಗ ತೊಗೊಳ್ರಿ, ಯಾವುದೋ ಒಂದು ಪಾಯಿಂಟ್ ತೊಗೊತೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲೆ ಲೆಟ್ ಮಿ ಟೇಕ್ 0,10 ವಿಚ್ ಈಸ್ ಈಸಿ. 0,10. ಸೊ ಎಕ್ಸ್ ಏನಾಯಿತು 0, ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಏನಾಯಿತು 10. ಸೊ ವಾಟ್ ಈಸ್ ದಿಸ್ ಕಂಡೀಷನ್? ಟ್ರೂ, ರೈಟ್? ಸೊ ಇದೇನಾಯಿತು? ಟ್ರೂ ಆಯಿತು ಇಲ್ಲೋ? ಸೊ ಟ್ರೂ ಆಯಿತು ಅಂದರೆ ಏನು? ಈ ಪಾಯಿಂಟು ರೀಜನಲ್ಲಿ ಇರುತ್ತೆ. ಸೊ ಲೆಫ್ಟ್ ಸೈಡಿಗೆ ಬಂತು. ಈಗ ಸರ್ ಇನ್ನೊಂದು ಪಾಯಿಂಟ್ ತೊಗೊತೀನಿ. ಎಕ್ಸ್ ಆ್ಯಕ್ಸಿಸ್ ಮೇಲೆ ತೊಗೊಳೋಣ. ಓಕೆ, ಸೊ ಎಕ್ಸ್ ಆ್ಯಕ್ಸಿಸ್ ಮೇಲೆ ಇದನ್ನೇ ತೊಗೊತೀನಿ ರಿವರ್ಸು. ಸೊ ಏನಾಗುತ್ತೆ? ಎಕ್ಸ್ ಆ್ಯಕ್ಸಿಸ್ ಮೇಲೆ ತೊಗೊಂಡಾಗ 10 0 ಆಗುತ್ತೆ. ಸೊ 10 0 ಬರುತ್ತಾ? ಇದೇ ತೊಗೊಂಡ್ರೆ ಎಕ್ಸ್ ಈಸ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಇದೆ. ಎಕ್ಸ್ ವ್ಯಾಲ್ಯೂ ಏನಿದೆ 10, ವೈ ವ್ಯಾಲ್ಯೂ 0. ಕಂಡೀಷನ್ ಫಾಲ್ಸ್. ಸೊ ಈ ಪಾಯಿಂಟು ರೀಜನಲ್ಲಿ ಬರಬಾರ್ದು, ಆಪೋಸಿಟ್ ಸೈಡ್ ಇರಬೇಕು. ಸೊ ಆಪೋಸಿಟ್ ಸೈಡ್ ಇದೆ. ಓಕೆ, ಅರ್ಥ ಆಯ್ತಾ? ರೀಜನ್ ಹಿಂಗೆ ಕೊಟ್ಟಾಗ ಹಿಂಗೆ ತೊಗೋಬೇಕು. ಹಿಂಗೂ ಕೊಡ್ಬೋದು, ಆರ್ ಎಕ್ಸ್ ಮೈನಸ್ 2y ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂತ ಕೊಡ್ಬೋದು. ಸೊ ಇದು ಕೊಟ್ಟರು ಸ್ಟ್ರೈಟ್ ಲೈನೇ ಬರುತ್ತೆ, ಸ್ಟ್ರೈಟ್ ಲೈನೇ ಬರುತ್ತೆ. ಸ್ಲೋಪ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಸ್ಲೋಪ್ ಚೇಂಜ್ ಆಗುತ್ತೆ. ಆ ಸ್ಲೋಪ್ ಏನಿದೆ ನೋಡ್ಕೊಳ್ಳಿ. ಇದು ಕೊಟ್ಟರೆ ಅಂತೂ ಈಸಿ. ಎಕ್ಸ್ ಇದ್ರೆ x1 ಇದ್ದರೆ y1, x2 ಇದ್ದರೆ y2, x3 ಇದ್ದರೆ y3. ಸ್ಟ್ರೈಟ್ ಸ್ಲೋಪ್ ಎಷ್ಟು 1. ಸೊ ಫೈನಲಿ ರೀಜನ್ ಏನು ಬರುತ್ತೆ?
ಸೊ ರೀಜನ್, ಫೀಸಿಬಲ್ ರೀಜನ್ ಯಾಕೆ? ಬ್ಲೂ ಲೈನ್ದೇನಿತ್ತು? ಮೇಲಿತ್ತು. ಸೊ ಬ್ಲೂ ಲೈನ್ ಮೇಲೆ, ರೆಡ್ ಲೈನ್ ಕೆಳಗೆ, ಇನ್ನೊಂದು ಎಕ್ಸ್ ಈಸ್ ಈಕ್ವಲ್ ಟು ವೈ ಇದೆ. ಸೊ ಬ್ಲೂ ಲೈನ್ ಮೇಲೆ, ರೆಡ್ ಲೈನ್ ಕೆಳಗೆ, ಎಕ್ಸ್ ಈಸ್ ಈಕ್ವಲ್ ಟು ವೈ ಲೆಫ್ಟ್ ಸೈಡು. ಸೊ ಈ ರೀಜನ್ ಅಷ್ಟೇ ಫೀಸಿಬಲ್ ರೀಜನ್. ಸೊ ಈಗ ಕಾರ್ನರ್ ಪಾಯಿಂಟ್ಸ್ ಫೈಂಡ್ ಮಾಡಬೇಕು. ಸೊ ಕಾರ್ನರ್ ಪಾಯಿಂಟ್ಸ್ ಹಾಕ್ತೀರಾ, ಈಕ್ವೇಷನ್ ಇದೆ, ಈಕ್ವೇಷನಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಮ್ಯಾಕ್ಸಿಮೈಸು ಮಿನಿಮೈಸ್ ಎರಡೂ ಕೇಳಿದ್ದಾರೆ. ಓಕೆ, ಇದೊಂದು ಸಾಲ್ವ್ ಮಾಡ್ತೀನಿ. ನೆಕ್ಸ್ಟು ಕ್ವಶನ್ಸ್ ತೋರಿಸ್ತೀನಿ, ಹೆಂಗೆ ಫಾಸ್ಟ್ ಸಾಲ್ವ್ ಮಾಡೋದು ನೋಡೋಣ. ಸೊ ಎಷ್ಟು ಪಾಯಿಂಟ್ಸ್ ಇದೆ? 4. ಒಂದೇನು 0, 20. ಇನ್ನೊಂದು ಇಂಟರ್ಸೆಕ್ಟ್ ಆಗ್ತಿರೋದು, ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ? 15, 15. ಹಾಂ ಓಕೆ. ಸೊ 15, 15 ಇಲ್ಲಿ ಎರಡು ಕಡೆ ಎರಡೂ ಗ್ರಾಫಿಗೆ ಇಂಟರ್ಸೆಕ್ಟ್ ಆಗ್ತಿದೆ. ಇನ್ನೊಂದೇನು 5, 5. ಇನ್ನೊಂದು 0, 10. ಸೊ 5, 5 ಯಾವ ಗ್ರಾಫ್ಗಾದರೂ ಇಂಟರ್ಸೆಕ್ಟ್ ಆಗಲಿ, ಅದು ನಿಮಗೆ ಚಿಂತೆ ಬೇಡ, ಬಟ್ ಇಂಟರ್ಸೆಕ್ಟ್ ಆಗ್ತಿರೋದು ಇಂಪಾರ್ಟೆಂಟು. ಸೊ 5, 5 ಯಾವುದಕ್ಕಾಗತ್ತೆ? ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು ಇದಕ್ಕಾಗತ್ತೆ, ಯಾಕಂದರೆ 5 + 5 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಇನ್ನೊಂದು 15, 15 ಇಲ್ಲಾಗತ್ತೆ ನೋಡಿರಿ, 15 + 45 ಲೆಸ್ ದೆನ್ ಆರ್ ಈಕ್ವಲ್ ಟು 60, ಅಂದರೆ ಈಕ್ವಲ್ ಆಗುತ್ತೆ. ಓಕೆ ಓಕೆ, ನೀವು ಇಲ್ಲಿ ಪಾಯಿಂಟ್ ಅಗೇನ್ ಎರಡು ಇಂಟರ್ಸೆಕ್ಟ್ ಆಗ್ತಿರೋದು ಇಲ್ಲಿ. ವ್ಯಾಲ್ಯೂ ಇನ್ನೊಂದು ವ್ಯಾಲ್ಯೂ ಫಿಲ್ ಮಾಡಬೇಕಾದ್ರೆ -15, 25 ಅಂತಾದರೂ ತೊಗೊಳ್ರಿ. ಇಲ್ಲ ಈಗ ನೋಡಿದ್ವಲ್ಲ, ಯಾವುದು ಇದಕ್ಕೆ 15, 15, ಇದಕ್ಕೆ 5, 5 ತೊಗೋಬೋದು. -15, 25 ಅಂತಾದರೂ ತೊಗೋಬೋದು, ಸೇಮ್ ತೊಗೊತೀರಾ ತೊಗೊಳ್ಳಿ. ಇಲ್ಲ ಇದಕ್ಕೆ 15, 15, ಇದಕ್ಕೆ 5, 5 ಅಂತಾದರೂ ತೊಗೋಬೋದು, ಬಿಕಾಸ್ ಇಲ್ಲಿ ಪಾಯಿಂಟ್ಸು ನಿಮಗೆ ಬಂತು, ಕಾರ್ನರ್ ಪಾಯಿಂಟ್ಸ್. ಓಕೆ, ಬೇರೆ ಬೇರೆ ಹೆಂಗೆ ತೊಗೋಬೋದು, ವಾಟ್ ಆರ್ ದ ಅದರ್ ಪಾಸಿಬಿಲಿಟೀಸ್. ಸಿ ಇ ಟಿಗೂ ಹೆಲ್ಪ್ ಆಗುತ್ತೆ. ಸಿ ಇ ಟಿದು ಆಗಲೇ ವೀಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿರಿ ಇನ್ನೊಂದು ಚಾನಲಲ್ಲಿ. ಸೊ ಎ ಕೋಆರ್ಡಿನೇಟ್ ಏನು ತೊಗೊತೀನಿ? 0, 20. ಇದನ್ನೇ ಬಿ ಅಂತ ತೊಗೊತೀನಿ, ಯಾಕಂದರೆ 0, 10 ಈಸಿ ಆಗ್ಬಿಡುತ್ತೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಇನ್ನೊಂದು 5, 5. ಇನ್ನೊಂದು 15, 15. ಸೊ 0, 20 ತೊಗೊಂಡ್ರೆ 0, 3x ಅಂದರೆ 0 ಆಯಿತು. 9 × 20 180. ನೆಕ್ಸ್ಟ್ 9 × 10 90. ನೆಕ್ಸ್ಟ್ x 5 y 5. ಸೊ 3 × 5 15 + 9 × 5 45. ಆಗಲೇ ಮಾಡಿದ್ದೀವಿ, 60. ನೆಕ್ಸ್ಟು 15, 15. ಹಾಂ ಸರಿ, ಇದಲ್ಲ ಓಕೆ, ಇದು ಬರುತ್ತೆ. ಅದು ಬೇಡ ಬಿಡ್ರಿ. ಸೊ 15, 3 × 15 45 + 9 × 15 135. ಸೊ ಎಷ್ಟಾಯಿತು? 15 ಪ್ಲಸ್ ಅಂದರೆ ಸೇಮ್ ವ್ಯಾಲ್ಯೂ ಇರೋದ್ರಿಂದ ಆ್ಯಡ್ ಮಾಡಿ ಮಲ್ಟಿಪ್ಲೈ ಮಾಡ್ಬೋದಿತ್ತು, ಬಟ್ ಬೇಡ, ಹೀಗೆ ಸಾಲ್ವ್ ಮಾಡಿರಿ. ಸೊ ಈಗ ಮ್ಯಾಕ್ಸಿಮೈಸ್ ಮಿನಿಮೈಸ್. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಒಂದಲ್ಲ, ಇಟ್ಸ್ ನಾಟ್ ಜಸ್ಟ್ 180, 180 2. ಸೊ ಯಾವುದು? ಒಂದು 0, 20, ಇನ್ನೊಂದು 15, 15. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ಅಕರಿಂಗ್ ಅಟ್ 2 ಪಾಯಿಂಟ್ಸ್. 2 ಪಾಯಿಂಟ್ ಬರಿಬೇಕು. ಅದಕ್ಕೆ ನೋಡಿರಿ, ಮಿನಿಮಮ್ ವ್ಯಾಲ್ಯೂ ಒಂದೇ, ವಿಚ್ ಇಸ್ ಅಟ್ 60. ಯಾವುದು? 5, 5. ಸೊ ದಿಸ್ ಈಸ್ ಮಿನಿಮಮ್. 2 ಪಾಯಿಂಟ್ ಏನು? ಮ್ಯಾಕ್ಸಿಮಮ್. ಓಕೆ ಫೈನ್. ಸೊ ನೆಕ್ಸ್ಟ್ ಒನ್ನು ಲೆಸ್ ದೆನ್ ಇದೆ, ಲೆಫ್ಟ್ ಸೈಡ್ ಬರುತ್ತೆ, ಅಂದರೆ ಕೆಳಗಿರೋ ರೀಜನ್ನು. ಕ್ವಿಕ್ಕಾಗಿ ನೋಡೋಣ. ನೆಕ್ಸ್ಟು ಅಗೇನ್ ಇದು ಲೆಸ್ ದೆನ್ ಇದೆ, ಇದು ಲೆಫ್ಟ್ ಸೈಡೇ ಬರುತ್ತೆ. ಸೊ ಕಾಮನ್ ಪಾಯಿಂಟ್ ತೊಗೊತೀರ, ಎರಡು ಲೆಫ್ಟ್ ಸೈಡ್ ಬಂತು, ಆ್ಯಂಡ್ ಎರಡು ಲೆಫ್ಟ್ ಸೈಡ್ ಬರ್ತಿದೆ. ಬಟ್ ಕಂಡೀಷನ್, ಈ ಕಂಡೀಷನ್ ಇನ್ನೂ ತೊಗೊಂಡಿಲ್ಲ, ಫಸ್ಟ್ ಕ್ವಾಡ್ರೆಂಟಲ್ಲಿದೆ. ಫಸ್ಟ್ ಕ್ವಾಡ್ರೆಂಟ್ ಬಿಕಾಸ್ XY > 0. ಸೊ ಎರಡು > 0 ಆದಾಗ ಈ ರೀಜನ್ ಅಷ್ಟೇ ಬರುತ್ತೆ. ಸೊ ದಿಸ್ ಇಸ್ ದ ಫೀಸಿಬಲ್ ರೀಜನ್. ABCD 4 ಪಾಯಿಂಟ್ಸು, 4 ಕೋಆರ್ಡಿನೇಟ್ಸು. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಇಲ್ಲೇನು ಕೇಳಿದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? ನನ್ನ ಕೇಳಿದ್ರೆ ಮೋಸ್ಟ್ಲಿ 0, 5 ಅಲ್ಲ, ಇಲ್ಲೇ ನೋಡೇ ಹೇಳ್ಬಿಡ್ಬೋದು. 5
ಇದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ಅಗೇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ 4 3s ಓಕೆ ಎರಡೂ ಸೇಮ್ ಅಲ್ಲ 4 3s 12, 3 2s 6, 18. ಹಾಂ, ನೆಕ್ಸ್ಟು ಗ್ರೇಟರ್ ದ್ಯಾನ್ ಎಲ್ಲಿ ಬರುತ್ತೆ? ರೈಟ್ ಸೈಡ್ ಮೇಲೆ. ಇಲ್ಲಿ ಇದಕ್ಕೆ ಕೇರ್ಫುಲ್ ಆಗಿರಿ, ಇಲ್ಲಿ ಕೇರ್ಫುಲ್ ಆಗಿರಿ. ಓಕೆ, ಇದೊಂದು ನಾನು ಹೇಳ್ತೇನೆ. ರೀಜನ್ ಆಗಲೇ ನೋಡೋದ್ವಲ್ಲ. ಸೊ 2x -5 ರೈಟ್ ಸೈಡ್ ಬಂದರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ 2x ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು y. ರೀಜನ್ ಯಾವ ಸೈಡ್ ಬರುತ್ತೆ? ಲೆಫ್ಟಿಗೆ ಬರುತ್ತೋ ರೈಟಿಗೆ ಬರುತ್ತೋ? ಸೊ ಈಗ ಆಗಲೇ ತೊಗೊಂಡ್ವಲ್ಲ, ಹಾಗೆ ತೊಗೊಳ್ಳಿ. ಸೊ ಯಾವುದು? 1 ಪಾಯಿಂಟು ಸಮಥಿಂಗ್ ಲೈಕ್ 0 10 ಸುಮ್ಮನೆ ಅದು ಹತ್ರನೇ ಇರಬೇಕು ಅಂತಲ್ಲ, ಜಸ್ಟ್ ತೊಗೊತಿರೋದು. ಸೊ ಎಕ್ಸ್ ಏನಾಯಿತು? 0, y ಏನಾಯಿತು? 10. ವಾಟ್ ಈಸ್ ದಿಸ್ ಇಸ್ ಟ್ರೂ. ಸೊ ಟ್ರೂ ಆದಾಗ ಈ ರೀಜನಲ್ಲಿ ಇರುತ್ತೆ. ಓಕೆ, ಫಸ್ಟ್ ಅದನ್ನು ಗ್ರಾಫ್ ನೋಡೋಣ. ಸೊ ಯಾವುದು? 2x - y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಗ್ರಾಫು. ಓಕೆ, ನೆಕ್ಸ್ಟು ಒಂದು ರೈಟ್ ಸೈಡ್ ಬರುತ್ತೆ ಫಸ್ಟ್ ಒನ್ನು. ನೆಕ್ಸ್ಟ್ ಇನ್ನೊಂದಿದೆ, ಯಾವುದು? 2x + y. ಇದು ತೊಗೊಳ್ರಿ, 0 0 ಆಯಿತು. ಇದು ಲೆಫ್ಟ್ ಸೈಡ್ ಬರುತ್ತೆ. ಸೊ ಲೆಫ್ಟ್ ಸೈಡ್ ಬರುತ್ತೆ, ಇದು ರೈಟ್ ಸೈಡ್ ಬರುತ್ತೆ. ಯಾಕಂದರೆ ಇಲ್ಲಿ ಗ್ರೇಟರ್ ದ್ಯಾನ್ ಇದೆ, ಪಾಸಿಟಿವ್ ಇದೆ ರೈಟ್ ಸೈಡು. ಇಲ್ಲಿ ಲೆಸ್ ದ್ಯಾನ್ ಇದೆ, ಎರಡು ಪಾಸಿಟಿವ್ ಇದೆ ಲೆಫ್ಟ್ ಸೈಡು. ಪಾಸಿಂಗ್ ಥ್ರೂ ರೀಜನ್ ಹೆಂಗೆ ಬಂತು ಅಂತ ತೋರಿಸ್ದೆ. ಸೊ ಈ ಮೂರರದು ಕಾಮನ್ ರೀಜನ್. ಸೊ ಮೂರರದು ಕಾಮನ್ ರೀಜನ್ ತೊಗೋಬೇಕಾದ್ರೆ, ಆ್ಯಂಡ್ ಅಗೇನ್ ಎಕ್ಸ್ ವೈ ಏನಿದೆ ಗ್ರೇಟರ್ ದ್ಯಾನ್ 0 ಫಸ್ಟ್ ಕ್ವಾಡ್ರೆಂಟು. ಸೊ ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ ಫಸ್ಟ್ ಕ್ವಾಡ್ರೆಂಟ್. ಸೊ ಮೂರರದು ಕಾಮನ್ ರೀಜನ್. ಸೊ ಕೋಆರ್ಡಿನೇಟ್ಸ್ ಸೊ ಇಲ್ಲಿದೆ ಎ ಬಿ ಸಿ ಡಿ. ಆಗಲೇ ನಾನೇ ಮಾರ್ಕ್ ಮಾಡಿದ್ದೀನಿ. ನೀವು ಜಸ್ಟ್ ಇಲ್ಲಿ ಎದ್ ವ್ಯಾಲ್ಯೂ ಏನು, ಕೋಆರ್ಡಿನೇಟ್ಸ್ ಏನು, ವ್ಯಾಲ್ಯೂಸ್ ಹಾಕಿ ವ್ಯಾಲ್ಯೂ ಫೈಂಡ್ ಮಾಡಿದ್ರೆ ಅಂದರೆ ಮ್ಯಾಕ್ಸಿಮಮ್ಮು ಮಿನಿಮಮ್ ಎರಡು. ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಫೈಂಡ್ ಮಾಡಿರಿ. ಸೊ ಡಿ ಸಿ ಎ ಬಿ ಎಲ್ಲನೂ ಕೊಟ್ಟಿದ್ದೀನಿ. ಹಾಕೋದು, ಚೆಕ್ ಮಾಡೋದು, ಮ್ಯಾಕ್ಸಿಮಮ್ ಯಾವುದು, ಮಿನಿಮಮ್ ಯಾವುದು. ಲಾಸ್ಟ್ ಟೈಮ್ ಬಂದಾಗ 2 ಬರ್ಬೋದು, 2 ಮ್ಯಾಕ್ಸಿಮಮ್ ಬರ್ಬೋದು, 2 ಮಿನಿಮಮ್ ಬರ್ಬೋದು, ಅಥವಾ ಒಂದೊಂದೇ ಬರ್ಬೋದು. ಚೆಕ್ ಮಾಡಿರಿ. ಓಕೆ, ಹಾಂ, 1 ಮಾರ್ಕ್ಸು ಇನ್ ಕೇಸ್. ಸೊ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಅಂದರೆ ಏನು? ಡಿಸಿಷನ್ ವೇರಿಯಬಲ್ಸ್, ಕಾನ್ಸ್ಟೆಂಟ್ಸು. ಸೊ ಕಾನ್ಸ್ಟೆಂಟ್ಸ್ ಅಂದರೆ ನೋಡಿದ್ದೀವಿ. ಸೊ ಲೆಸ್ ದ್ಯಾನು, ಗ್ರೇಟರ್ ದ್ಯಾನು, ನಾನ್ ನೆಗೆಟಿವ್ ರೆಸ್ಟ್ರಿಕ್ಷನ್ಸು. ಸೊ ಎಕ್ಸ್ ವೈ ಬೋತ್ ಗ್ರೇಟರ್ ದೆನ್ 0 ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ನೆಕ್ಸ್ಟು ಫೀಸಿಬಲ್ ಸೊಲ್ಯೂಷನ್ಸು, ಬೌಂಡ್ರಿ. ಆ ಬೌಂಡ್ರಿ ಒಳಗೆ ನಾವು ಫೀಸಿಬಲ್ ರೀಜನ್ ಏನಿದೆ ಅದರೊಳಗೆ ಬರೋದು. ಇನ್ಫೀಸಿಬಲ್ ಅಂದರೆ ಹೊರಗೆ ಬರೋದು. ಸೊ ಆಪ್ಟಿಮಮ್ ಸೊಲ್ಯೂಷನ್ಸು, ಪಾಯಿಂಟ್ಸು ವಿಚ್ ಈಸ್ ಇನ್ ದ ಫೀಸಿಬಲ್ ರೀಜನ್ನು, ಕಾರ್ನರ್ ಪಾಯಿಂಟ್ಸು, 4 ಪಾಯಿಂಟ್ಸು ಅಥವಾ 3 ಪಾಯಿಂಟು ಡಿಪೆಂಡ್ಸ್ ಆಗುತ್ತೆ. ಸೊ ಬೌಂಡೆಡ್ಡು, ಅನ್ಬೌಂಡೆಡ್ಡು. ಹಾಂ, ಸೊ ಚೆಕ್ ಮಾಡಿ ಇನ್ ಕೇಸ್ ಬೇಕು ಅಂದ್ರೆ ಅಷ್ಟೇ. ದಟ್ಸ್ ಇಟ್. ಸೊ ಥ್ಯಾಂಕ್ ಯು. ಸೊ ತುಂಬ ಏನು ಕಷ್ಟ ಇಲ್ಲ. ಸೊ ಆದರೆ ಪ್ರಾಕ್ಟೀಸ್ ಮಾಡೋದು ಒಂದು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಏನಿದೆ. ಸೊ ಎಲ್ಲ ಡಿಫ್ರೆಂಟ್ ಪ್ರಾಬ್ಲಮ್ಸು ತೊಗೊಂಡಿದ್ದೀನಿ. ನಿಮ್ಗೆ ಯಾವುದು ಕಷ್ಟ ಆಗ್ತಿದೆ ಅಥವಾ ಯಾವುದೋ ಒಂದು ಸಲ ಟ್ರೈ ಮಾಡೋ, ಒಂದು ಸಲ ಆದರೂ ಟ್ರೈ ಮಾಡಿರಿ ಒಂದು ಪ್ರಾಬ್ಲಮ್ಮು. ಅಟ್ಲೀಸ್ಟ್ ಬೇರೆ ರೀಸನ್, ಈಗ 3 ಗ್ರಾಫ್ ತೊಗೊಂಡು 3 ಈಕ್ವೇಷನ್ಸ್ ತೊಗೊಂಡು ಒಂದು ಪ್ರಾಬ್ಲಮ್ ಇದೆ, ಅಟ್ಲೀಸ್ಟ್ ಅದಾದರೂ ಒಂದು ಸಲ ಟ್ರೈ ಮಾಡಿರಿ. ಅದು ಬಂತು ಅಂದರೆ ಎರಡೆರಡರದ್ದು ಆರಾಮು, ವೆರಿ ಈಸಿ. ಸೊ ಏನೂ ಚಿಂತೆ ಬೇಕಾಗಿಲ್ಲ. ಓಕೆ, ಸೊ ಟೇಕ್ ಕೇರ್. ನೆಗ್ಲೆಕ್ಟ್ ಮಾಡಿಬಿಟ್ರಿ ಈಸಿ ಅಂತ. ಸೊ ಮೇಯ್ನ್ ಶೇಡೆಡ್ ರೀಜನ್ ಬೇಕು. ಆ ಶೇಡೆಡ್ ರೀಜನ್ ಬಂತು ಆ್ಯಂಡ್ ಲಾಸ್ಟಿಗೆ ಸೆಂಟೆನ್ಸ್ ಬರೆಯೋದು ಈಸ್ ಇಂಪಾರ್ಟೆಂಟ್. ಓಕೆ, ಸೊ ದಟ್ಸ್ ಇಟ್. ಟೇಕ್ ಕೇರ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.